ಒಂದು ರಿಫ್ರೆಶಿಂಗ್ ರಿಜ್ಯುನೇಟಿಂಗ್ ತುಂಬ ಒಂದು ಸಿಹಿಯಾದ ಅನುಭವ. ಐ ಥಿಂಕ್ ಪ್ರತಿಯೊಬ್ಬ ಹೆಣ್ಣಿಗೂ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ಒಂದು ಸೋಲೋ ಟ್ರಿಪ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಲೈಫ್ನ ಟ್ರೂತ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಲ್ಲೂ ಮೈಂಡಿಗೆ ಎಲ್ಲೂ ಸ್ಟ್ರೆಸ್ ಆಗದೆ ತುಂಬ ಖುಷಿಯಾಗಿ ಈ ಚಿತ್ರನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಆ್ಯಂಡ್ ಮೈ ಫೇವ್ರೆಟ್ ದೀಪಿಕಾ ದಾಸ್, ಐ ರಿಯಲಿ ಲವ್ ಹರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು, ಎಲ್ಲ ನಟರು. ಆ್ಯಂಡ್ ಬ್ಯೂಟಿಫುಲ್ ಮ್ಯೂಸಿಕ್, ವಂಡರ್ಫುಲ್ ಸಿನಿಮ್ಯಾಟೋಗ್ರಫಿ, ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಡೈರೆಕ್ಷನ್. ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ, ಇಟ್ಸ್ ಅ pretty beautiful film. Cinematography by Abhin, or music by Hari, performances by Deepika. It's all beautifully together. Rohit, our writing and direction also. Something usual ಅಲ್ಲದೆ ನಿಮಗೆ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ಟು ಬಿ ಮೇಕಿಂಗ್ ಕನ್ನಡ ಫಿಲ್ಮ್ಸ್. ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ದಟ್ಸ್ ಮೈ ವಿಶ್. ಸೊ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ. ಸೊ ನಾನು ಸ್ವಲ್ಪ ಬಂದಿದ್ದು ತುಂಬ ಲೇಟ್ ಆಯಿತು ಆ್ಯಂಡ್ ನಂಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ. ಬಟ್ ಟ್ರೈಲರ್ ನೋಡಿದ್ದೀನಿ. ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ನಾನು ಎಷ್ಟು ನೋಡಿದ್ದೀನೋ ಅದರಲ್ಲಿ ದೀಪಿಕಾ ದಾಸ್ ಅವರು ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಮ್ ಕೂಡ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಬನ್ನಿ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಆಶೀರ್ವದಿಸಿ. ಥ್ಯಾಂಕ್ ಯು. ನಮಸ್ಕಾರ. ಪಾರು ಪಾರ್ವತಿ ಈ ಥರ ನೋಡ್ಕೊಂಡು ಹೊರಬಂದು ತುಂಬ ಮನಸ್ಸಿಗೊಂದು ತುಂಬ ಚೆಂದನೆಯ ಸಿನಿಮಾ ನೋಡಿದ ಅನುಭವ. ಬೆಂಗಳೂರಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ. ಆ ಜರ್ನಿ ಮಧ್ಯೆ ಬರೆಯುವಂಥ ವಿಷಯಗಳು, ಫ್ಯಾಮಿಲಿ ವ್ಯಾಲ್ಯೂಸು, ಪ್ರತಿಯೊಬ್ಬ ಕಲಾವಿದರು, ದೀಪಿಕಾ ಆಗ್ಬೋದು, ಪೂನಂ ಮೇಡಮ್ ಆಗ್ಬೋದು, ಮತ್ತು ಫವಾಸ್, ಪ್ರತಿಯೊಂದು ಪಾತ್ರಗಳಿಗೂ ತುಂಬ ಮನಸ್ಸಿಗೆ ಹತ್ರ ಆಗುತ್ತೆ. ನೀವೆಲ್ಲರೂ ತುಂಬ ಖುಷಿ ಪಡ್ತೀರ. ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡುವಂಥ ಸಿನಿಮಾ. ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಲವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ. ನೋಡಿ ಪಾರು ಪಾರ್ವತಿ. ಗುಡ್ ಲಕ್. ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತ ಹೇಳ್ಬೋದು. ಅದ್ಭುತವಾದ ಮೂವಿ. ಒಂದು ಎಕ್ಸ್ಪ್ರೆಷನ್ಸ್ ಅಂತ ಇಟ್ಕೊಂಡು ಆ ಒಂದು ಜರ್ನಿ ಹೋಗೋ ಥರ ಇಟ್ಸ್ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ. ಸೊ ಎಡಿಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ನೋಡ್ಬಂದರೆ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಅದು ನಮ್ಗೆ ಫೀಲ್ ಆಗುತ್ತೆ. ಆ ಥರ ಒಂದು ಅದ್ಭುತವಾಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ಕೇಳ್ಕೊತಾಯಿತ್ತು. ತುಂಬ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ದೀಪಿಕಾ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಎಲ್ಲರದು ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಸಕ್ಕತ್ತಾಗಿದೆ. ಟೋಟಲ್ ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಫುಲ್ ಇರುತ್ತೆ. ಆ್ಯಂಡ್ ಇದನ್ನು ನೋಡಿದ್ಮೇಲೆ ಅಫ್ಕೋರ್ಸ್ ಟ್ರಿಪ್ ಹೋಗಲೇಬೇಕು. ಸೋಲೋ ಟ್ರಿಪ್ ಅಫ್ಕೋರ್ಸ್ 18+ ಆದಮೇಲೆ ನಾನು ಟ್ರಿಪ್ ಹೋಗ್ತೀನಿ. ಓಕೆ, ಅಷ್ಟೇ ರೆಕಮೆಂಡ್ ಮಾಡೋಕ್ಕಾಗದ ಅದು ಅಂತ ಹೇಳಿದ್ರೆ ಆಮೇಲೆ ಎಲ್ಲರೂ ಹುಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು. ಇಟ್ಸ್ ಪ್ರಾಪರ್ ನಮ್ಮ ಈ ಜನ್ರೇಷನ್ಗೆ ಇಷ್ಟ ಆಗುವಂಥ ಫಿಲ್ಮ್. ಬಿಕಾಸ್ ನಾವು ತುಂಬ ರಿಲೇಟ್ ಮಾಡ್ಬೋದು. ಈ ಸೋಲೋ ಟ್ರಾವೆಲ್, ಇನ್ಫ್ಲುಯೆನ್ಸಿಂಗ್, ಯೂಟ್ಯೂಬರ್ಸ್ ಎಲ್ಲಿ ನೋಡಿದ್ರು ಪ್ರತಿಯೊಬ್ಬರು ಅವರವರೇ ಹುಡ್ಕೊತಾ ಇದ್ದಾರೆ. ಸೊ ನಮಗೂ ಇದೊಂಥರ ಇನ್ಸ್ಪಿರೇಷನ್ ಕೈಂಡ್ ಆಫ್ ಫಿಲ್ಮ್ ಆಗುತ್ತೆ. ಆ್ಯಂಡ್ ದೀಪಿಕಾ ವಾಸ್ ಬ್ರಿಲಿಯಂಟ್ ಇನ್ ಹರ್ ವರ್ಕ್. ಆ್ಯಂಡ್ ದಿಸ್ ಇಸ್ ದ longest I've seen her one stretcher, like beautiful acting, and I really love it. I'm looking forward to more films. So yes, Paru Orantu, she is the showstopper. You all have to come and watch for her definitely. Yeah, great film. And Rohit Kirti ಅವ್ರ ಬಗ್ಗೆ ಮಾತಾಡಬೇಕು, the director. The vision that he has tried to put, ಅದು ಪರ್ಫೆಕ್ಟ್ ಆಗಿ ನಿಮ್ಗೆ ಕಾಣಿಸುತ್ತೆ ಸಿನಿಮಾ ಅಲ್ಲಿ. ಸೊ ದಯವಿಟ್ಟು ಬಂದು ಥಿಯೇಟರ್ಗೆ My name is Ritika. I work in production, and I would say that everybody works so hard, and I'm really proud of everybody. They've
best, and the movie comes out so well. Please, I request all of you to go and watch it, and thank you so much. Take care. ಜರ್ನಿ ಫಿಲಮ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಇಲ್ಲಿವರೆಗೂ ಒಂದು ಜರ್ನಿ ಸಿನಿಮಾ ಅಂತ ಬಂದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಇದೆ, ತುಂಬ ಚೆನ್ನಾಗಿ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ, ಜರ್ನಿ ಮೂವ್ ಆಗ್ತಾರೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ವತಿನವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ಅವ್ರಿಗಿಂತ ತುಂಬ ಚೆನ್ನಾಗಿ ಸಿನಿಮಾ ಕಾಣಿಸಿದ್ರೆ ಪಾಯಲ್ ಅವರು. ಸೊ ಪಾಯಲ್ ಅನ್ನೋ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊತೀರಾ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕುಟುಂಬ ಸಮೇತ ನೋಡುವಂಥ ಸಿನಿಮಾ, ಎಲ್ಲರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಸಿನಿಮಾ ತೋರಿಸ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಹೊಡ್ಸಲ್ಲ. ಸೊ ಪ್ಲೀಸ್ ಕಮ್ ವಾಚ್ ದ ಫಿಲ್ಮ್. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೀಲ್ ಇದೆ ಸಿನಿಮಾಗೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಎಂಕರೇಜ್ ದಿಸ್ ಫಿಲಮ್ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಪಾರು ಪಾರ್ವತಿ. ಸೊ ವಾಟ್ ಕೆನ್ ಐ ಸೇ, ಎಲ್ಲಿಂದ ಶುರು ಮಾಡಲಿ? ನಮ್ಮ ಪಾರು ಅಂತೂ ಮೈ ಗಾಡ್, ಫುಲ್ ಆನ್ ಪಾಯಲ್. ಪಾಯಲ್, ಶಿ ಇಸ್ ಡನ್ ಅ ಗ್ರೇಟ್ ಜಾಬ್. ಅವ್ರ ಔಟ್ಫಿಟ್ ಆಗಿರ್ಬೋದು, ದ ವೇ ಶಿ ಇಸ್ ಆ್ಯಕ್ಚುಲಿ ಬೈ ಡಿಫಾಲ್ಟ್ ಅ ಬಾಸ್ ಲೇಡಿ, ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ದ ಎಂಟೈರ್ ಟೀಮ್. ಐ ಥಿಂಕ್ ಐ ಆಮ್ ಸೋ ರಿಫ್ರೆಶ್ಡ್. ನನಗೆ ಟ್ರಾವೆಲಿಂಗ್ ಅಂದರೆ ಭಾರಿ ಇಷ್ಟ, ಅದರಲ್ಲೂ ಸೋಲೋ ಟ್ರಾವೆಲಿಂಗ್, ರೋಡ್ ಟ್ರಿಪ್. ಸೊ ದ ವೇ ದೇವ್ ಎಕ್ಸಿಕ್ಯೂಟೆಡ್, DOP, ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಲೇಬೇಕು, ಬಿಕಾಸ್ ಐ ವಿಲ್ ಲವ್ ದ ಮೂವಿ. ಯು ಡನ್ ಅ ಗ್ರೇಟ್ ಜಾಬ್. ಭಾರಿ ಖುಷಿ. ಆಲ್ ದ ವೆರಿ ಬೆಸ್ಟ್. 100 days ಪಕ್ಕಾ, ಗ್ಯಾರಂಟಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಕನ್ನಡ ಪಿಕ್ಚರ್. ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಸೊ ಕನ್ನಡ ಇಂಡಸ್ಟ್ರಿಗೆ ಈ ಟೈಪ್ ಫಿಲ್ಮ್ ಬೇಕಾಗಿದೆ. ಸೊ ದ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್ ಹಸ್ ಬಿನ್ ರಿಯಲಿ ಗ್ರೇಟ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ದಟ್ ದಿಸ್ ಮೂವಿ ಹಸ್ ಕಮ್ ಔಟ್ according to audience liking, and hopefully I think this will take us on to the new market. Thank you all. ಆಫ್ ಕನ್ನಡಿಗ ಬಿಲ್ಟಾಪ್ ಒಂದೆರಡು ಮಾತು, ಅರ್ಧ ಕನ್ನಡ ಮಾತಾಡ್ತಾರೆ. First of all, thank you guys. Thank you. Thank you, Lohit. Thank you, Lohit, for giving me a chance to act in this movie. And yeah, I am not half Kannadiga, but definitely I will be a Kannadiga after this movie. Yeah, people will be like, I think, people is gonna love it, this movie. ಇವರಿಗೆ ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಆಲ್ ದಿ ವೆರಿ ಬೆಸ್ಟ್. ಆಲ್ವೇಸ್ ಗ್ರೋ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದು ಕಂಪ್ಲೀಟ್ಲಿ ಟೀಮ್ ವರ್ಕ್. ನಾವೆಲ್ಲ ಟೀಮ್ ಅವರು 2.5 ವರ್ಷ ಟ್ರೈ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. Thank you so much. Oh, wow, it's so nice. Namaskara ಎಲ್ರಿಗೂ. So nice to have the queen of this film. Seriously. ಇಲ್ಲ, ದೀಪಿಕಾ, I really have to say that ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಮೋರ್ ಓವರ್ ಶಿ ಲುಕ್ಸ್ ಆಸಮ್. ತುಂಬಾ ಐ ಥಿಂಕ್ ಈ ಸಬ್ಜೆಕ್ಟ್ಗೆ ಹೇಳಿ ಮಾಡಿಸ್ದಂಗೆ ನಿಮಗೆ ನಿಮ್ಮ ಪರ್ಸ್ನಾಲಿಟಿಗೆ ಆ್ಯಂಡ್ ದ ವೇ ಯು ಹ್ಯಾವ್ ಪ್ರೆಸೆಂಟೆಡ್ ಯುವರ್ ಸೆಲ್ಫ್ ಆನ್ ಸ್ಕ್ರೀನ್ ಇಸ್ ರಿಯಲಿ ನೈಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನಾನು ಟ್ರಾವೆಲರೇ, ಐ ಆಮ್ ಎನ್ ಆವಿಡ್ ಟ್ರಾವೆಲರ್. ಸೋಲೋ ಟ್ರಿಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ. ಐ ಹ್ಯಾವ್ ಗಾನ್ ಟು ಮೆನಿ ಪ್ಲೇಸಸ್. ಸೊ ಈ ಮೂವಿ ಹೇಗಿತ್ತು ಅಂದರೆ ನನಗೂ ಒಂದು ಜರ್ನಿಯಲ್ಲೇ ತೊಗೊಂಡೋದಂಗೆ ಅನಿಸ್ತು. ನಾನು ಈ ಮೂವಿ ಜೊತೆ ಟ್ರಾವೆಲ್ ಮಾಡ್ದಂಗೆ ಒಂದು ಫೀಲ್ ಆಯಿತು. ಈ ಜರ್ನಿಯಲ್ಲಿ ಅವ್ರು ಹೇಳಿದಾಗೆ ಏನೇನಾಗುತ್ತೆ, ಯಾವ್ಯಾವ ಥರ ಜನರು ನಮ್ಗೆ ಸಿಗ್ತಾರೆ, ಯಾವ್ಯಾವ ಥರ ಇಮೋಷನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಐ ಥಿಂಕ್ ಟ್ರಾವೆಲಿಂಗ್ ಅಂತ ಯಾವುದೂ ಇದುವರೆಗೂ ಫಿಲಮ್ ಬಂದಿರಲಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿಚ್ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಮೈ ಎಂಟೈರ್ ಟೀಮ್ ಆ್ಯಂಡ್ ಲವ್ಲಿ ಲವ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ಟೀಮ್ಗೆ ಒಳ್ಳೇದಾಗಲಿ. ನನ್ನ ಕಡೆಯಿಂದ ನಾನು ಯಾವ ರೀತಿ ಏನು ಸಪೋರ್ಟ್ ಮಾಡ್ಬೋದು ಐ ಡೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಕನ್ನಡದ ನೆಲಕ್ಕೆ, ಕನ್ನಡದ ಜನತೆಗೆ ಧನ್ಯವಾದಗಳು. ಒಂದೊಳ್ಳೆಯ ಸದಭಿರುಚಿಯುಳ್ಳ ಸಿನಿಮಾ. ಒಂದು ಸೋಲೋ ಆಗಿ ಜರ್ನಿ ಹೋಗೋ ಕಥೆಯಿಂದ ಹಿಡಿದು
ನಾವೇ ಖರ್ಚು ಮಾಡಿ ಇಡೀ ದೇಶ ಸುತ್ತಿದಂಗೆ ಫೀಲ್ ಆಗುವಂತಹ ಒಂದು ಕವನ ಅಂತ ಹೇಳ್ಬೋದು, ಕಾವ್ಯ ಅಂತ ಹೇಳ್ಬೋದು. ತುಂಬ ಕಲರ್ಫುಲ್ ಆಗಿರೋ ಸಿನಿಮಾ. ಇಡೀ ಸಿನಿಮಾದ ಖರ್ಚು ಅಥವಾ ಖುಷಿ ಅಥವಾ ನಾವು ಸ್ಪೆಂಡ್ ಮಾಡಿರೋ ಟೈಮು, ದುಡ್ಡು ಮಥುರಾದಲ್ಲಿ ಕೃಷ್ಣನ ಜಾಗದಲ್ಲಿ ಬರುವಂಥ ಒಂದು ಹಾಡಲ್ಲೇ ನಮಗೆ ತೃಪ್ತಿ ಆಗುತ್ತೆ. ಜೊತೆಗೆ ಅದರಲ್ಲಿ ಮಾಡಿರೋ ಲೀಡ್ಗಳು, ಮುಖ್ಯವಾಗಿ ಕತೆ ಜೊತೆ ಡೈರೆಕ್ಟ್ರ್, ಹೀರೋ, ಅದ್ರ ಜೊತೆಯಲ್ಲಿ ನಾಯಕ ನಟಿಯಾಗಿ ಮಾಡಿರುವಂಥವರು ಇನ್ನೊಂದು ಮಾಲಾಶ್ರೀ ಅಂತ ಹೇಳ್ಬೋದು ಕನ್ನಡಕ್ಕೆ. ಇಂಥ ಒಂದು ಆರಾಮವಾಗಿ ನೋಡಿಕೊಳ್ಳುವಂಥ ಒಂದು ಲವ್ ಸಬ್ಜೆಕ್ಟಲ್ಲಿ ಫೈಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವ ಹೀರೋಗೂ ಕಮ್ಮಿ ಇಲ್ಲ, ಅಷ್ಟೊಳ್ಳೆ ಫೈಟ್ ಇದೆ. ಹಾಗೆ ಒಬ್ಬ ಮಲಯಾಳಿ ಹುಡುಗ ಮಾಡಿದ್ದಾನೆ, ಅವನು ಕನ್ನಡದ್ದು. ಅವ್ರಿಗೋಸ್ಕರ ಬೆಂಗಳೂರಲ್ಲಿರುವ ಮಲಯಾಳಿಗಳಿಗೆ ಒಂದು ರಿಕ್ವೆಸ್ಟು, ಎಲ್ಲ ಮಲಯಾಳಿಗಳು ಖಂಡಿತമായി നിങ്ങൾ ബാംഗ്ലൂരിലുള്ളവർ ഈ സിനിമ കന്നഡത്തിൽ വന്ന് കാണണം. ಓಕೆ, ಇದು ರಿಕ್ವೆಸ್ಟ್ ആണ്. ಅಡ್ಡಿಪೊಳಿ ಸಿನಿಮಾ. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಪಾರ್ವತಿ ಸಿನಿಮಾ ನೋಡಿದ್ವಿ. ಏನು ಹೇಳೋದು, ಬ್ಯೂಟಿಫುಲ್, ಒಂದು ವರ್ಡಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಆಗಿರಲಿ, ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಆಗಿರಲಿ, ಎಲ್ಲ ಸೀನ್ಗಳಲ್ಲೂ ನನಗೆ ವಾವ್ ಅಂತ ಅನಿಸ್ತು. ಆ್ಯಂಡ್ ತುಂಬ 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 ಫ್ರೆಶ್ ಮೂವಿ. ತುಂಬ ದಿನಗಳು ಬಿಟ್ಟು ಈ ಥರದೊಂದು ಫ್ರೆಶ್ ಮೂವಿ ನಾನು ನೋಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ, ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು. ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ. ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್, ಫೈಟ್ ಮಾಡಿದ್ದಾರೆ, ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ. ಅಷ್ಟೊಂದು ಈಸಿ ಇಲ್ಲ ಒಂದು ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ. ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರುವಂಥ ಮ್ಯಾಮ್ ಆಗಿ ಥ್ರೂಔಟ್ ಸಿನಿಮಾ ಒಂದು ನಮ್ಮನ್ನು ಗ್ರಿಪ್ಪಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ, ಅವರ ಹೆಸರು ಮಿಥುನ್ ಅಂತ ಕ್ಯಾರೆಕ್ಟರ್ ಹೆಸರು, ಅವರು ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಎಲ್ಲದೂ ಚೆನ್ನಾಗಿತ್ತು. ಎಲ್ಲರೂ ಬಂದು ಸಿನಿಮಾನ ನೋಡಿ ಥಿಯೇಟರಲ್ಲಿ. ರೋಹಿತ್ ಸರ್ ಡೈರೆಕ್ಟರ್ಗೆ ಹಾಗೂ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆ. ಥ್ಯಾಂಕ್ ಯು. ನಮಸ್ಕಾರ. ಜೋಶಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು. ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಹೇಳ್ತಲ್ಲ, ಒಂದು ಫೀಲಿಂಗಲ್ಲಿ, ಒಂದು ಎಮೋಷನಲ್ಲಿ ಹಾಗೂ ಪರ್ಫಾರ್ಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ನೋಡಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್. ಇವತ್ತು ಇಟ್ ಈಸ್ ಗಿವಿಂಗ್ ದ ಪ್ರೂಫ್. ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ, ಡೈರೆಕ್ಟರ್ಗೆ, ಸ್ಪೆಷಲಿ DOP ಮಾಡ್ತೀನಿ. ಐ ವಾಂಟ್ ಟು ಥ್ಯಾಂಕ್ ಯು ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಎಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಭಾಳ ಖುಷಿ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಪೆಷಲಿ ದೀಪು, ಅಮೇಝಿಂಗ್ ಜಾಬ್. ಸೋ ಪ್ರೌಡ್ ಆಫ್ ಯು. ಸಿನಿಮಾ ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಈ ಒಂದು ತಂಡ ಗೆದ್ದರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ. ನಿಮ್ಮ ಶೇರ್ಸು, ನಿಮ್ಮ ಲೈಕ್ಸು, ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ, ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಪೇಡ್ ರಿವ್ಯೂ ಎಲ್ಲ ವಾಟ್ ಎವರ್, ಐ ಡೋಂಟ್ ಕೇರ್. ಬಟ್ ಆನೆಸ್ಟಾಗಿ ಒಬ್ಬ ಫ್ರೆಂಡಾಗಿ, ಒಬ್ಬ ಕನ್ನಡ ಸಿನಿಮಾ ಲವರ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕರ್ನಾಟಕದ ರ್ಯಾಪರ್ ಆರಾ ಮಾತಾಡ್ತಾ ಇದ್ದೀನಿ. ಸೊ ಈಗಷ್ಟೇ #ಪಾರ್ವತಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಇವಾಗಿನ ಕಾಲದಲ್ಲಿ ನಿಮಗೆ ಇಡೀ ಭಾರತ ಕೂತಲ್ಲೇ ನೋಡ್ಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ. ಇದರಲ್ಲಿ ಆರ್ ಹರಿ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಆ್ಯಂಡ್ ರೋಹಿತ್ ಕೀರ್ತಿ ಅವರ ಡೈರೆಕ್ಷನಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಮತ್ತು CK ಕುಮಾರ್ ಅವ್ರು ಕೂಡ, ಅವ್ರದ್ದು ಎಡಿಟಿಂಗ್ ಕೂಡ ತುಂಬ ಸಖತ್ತಾಗಿ ಇಷ್ಟ ಆಯಿತು ನಮಗೆ. ಸೊ ಲೈಕ್ ತುಂಬ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾ ಅಲ್ಲಿ. ನಾವು ಏನೂ ರಿವೀಲ್ ಮಾಡಲ್ಲ ಬಿಕಾಸ್ ಇದು ಮಸ್ಟ್ ವಾಚ್ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಬೇಕು. ಮರಿದಂಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ, ತಾಯಿಗೆ, ಹಾಗೆ ಫ್ರೆಂಡ್ಸ್ಗೆ, ಜಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು, ಇದೆಲ್ಲ ಕ್ಯಾಟಗರಿ. ಅದೆಲ್ಲರನ್ನೂ ಕರ್ಕೊಂಬಂದು ತೋರಿಸಿ ಖುಷಿ ಬೀಳ್ತಾರೆ. ಎಲ್ಲ ಒಂದು ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ, ಹೆಣ್ಮಕ್ಳನ್ನ ಪ್ರೀತಿಸೋ ಗಂಡಸರಿಗಾಗಿ ಮಾಡಿರೋ ಸಿನಿಮಾ. ದಯವಿಟ್ಟು ಬನ್ನಿ ನೋಡಿ. ನೋಡಿಲ್ಲ ಅಂದರೆ ಬೇಜಾರು ಮಾಡ್ಕೊತೀವಿ. ಪ್ಲೀಸ್. ಥ್ಯಾಂಕ್ ಯು. ಟ್ರಾವೆಲಿಂಗ್ ಕಪಲ್ಸ್. ಆ್ಯಕ್ಚುಲಿ ನಮಗಿದು ತುಂಬಾ ರಿಲೇಟ್ ಆಗುತ್ತೆ ಮೂವಿ. ಯಾಕೆಂದರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ. ಇನ್ನೂ ಜ್ವರ ಮಾತಾಡ್ಬೇಕಾ ಗುರು? ನಿಜವಾಗ್ಲೂ ಯೂಟ್ಯೂಬ್ ನಿಮಿಷ
ಓಕೆನಾ. ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಕಾಗಿ ತೋರಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಐ ಆಮ್ ಸ್ಪೀಚ್ಲೆಸ್. ನಿಜವಾಗ್ಲೂ ಭಾವುಕನಾಗ್ತದೆ, ಕಣ್ಣಲ್ಲಿ ನೀರು ಬರೋ ಥರ ಮೂವಿ. ತಮಾಷೆಗೆ ಹೇಳಿದೆ, ಬಟ್ ಅದ್ಭುತವಾಗಿದೆ. ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ರಿಯಲ್ ಹೀರೋ ಆಫ್ ದ ಮೂವಿ ಇಸ್ ದ DOP. ಸಿನಿಮಾಟೋಗ್ರಫಿ ನಿಮಗೆ ನೋಡ್ತಾ ಇದ್ದಂಗೂ ಒಂಥರ ಇನ್ನೂ ನೋಡೋಣ ಅನ್ಸೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ. ಆ್ಯಂಡ್ 65 ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ 62 ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಝಿಂಗ್ ಆಗಿ ಕಾಣ್ತಾರೆ. ಆ್ಯಂಡ್ ನಿಜವಾಗ್ಲೂ ಒಂದು ಹೀರೋ ನೋಡ್ದಂಗೆ ಆಯಿತು ನನಗೆ, ಮಾಲಾಶ್ರೀ ಅವರು ನೋಡ್ದಂಗೆ ಆಯಿತು. ಏನು ಬೈಕ್ ಓಡಿಸೋದೇನು, ಫೈಟ್ ಮಾಡೋದೇನು, ಬ್ಯೂಟಿಫುಲ್ ಆಗಿರೋ ಮೂವಿ. ಒಂದು ಹೊಸ ಥರ ಇದೆ ನಿಜವಾಗ್ಲೂ. ಇಟ್ಸ್ ಆಲ್ ಅಬೌಟ್ ದ ಜರ್ನಿ. ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವುದ್ರ ಜೊತೆಲ್ಲ ಗುದ್ದಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ. ಬ್ಯೂಟಿಫುಲ್ ಮೂವಿ. ಎಂಟೈರ್ ಟೀಮ್ ಆಫ್ ಪಾರು ಆ್ಯಂಡ್ ಪಾರ್ವತಿ #. ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರಿಗೂ ನೋಡಿ. ನನಗೆ ನಿಜವಾಗ್ಲೂ ದೀಪಿಕಾ ಅವರು ಅಲ್ಟಿಮೇಟ್ ಆಗಿ ಕಾಣ್ತಾರೆ. ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು. ಆ್ಯಂಡ್ ನಿರಂಜನ್ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಬಿಫೋರ್, ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ. ಸೊ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು, ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ. ಇಷ್ಟು ದಿನ ನಿರಂಜನ್ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡಾಕಿಲ್ಲ ಅವರು, ಬಟ್ ಇವಾಗ ಪ್ರಪಂಚ ಕೂಡಾಕಿಲ್ಲ ನನ್ನ ಗಂಡ. ಅವ್ರು ಯಾವಾಗಲೂ ಆ್ಯಕ್ಚುಲಿ ನನ್ನ ಗಂಡ ಹೇಳ್ತಿರ್ತಾನೆ, ಪ್ರಪಂಚನ ಹೋಗಿ ಸುತ್ತಿ ನೋಡು ಗೊತ್ತಾಗುತ್ತೆ ಏನೋ ಅಂತ. ಸೊ ನಾನು ಏನಕ್ಕೆ ಕೇಳೋದು ಅಂದರೆ, ಪ್ರಪಂಚ ನೀನು ಸುತ್ತು, ನಾ ಮನೇಲಿ ನೆಮ್ಮದಿಯಾಗಿರ್ತೀನಿ, ಹಂಗಾರು ಹೋಗೋಣ ಅಂತ ಹೇಳ್ತೀನಿ. ಹೋಗಲ್ಲ ಮಾಡಲ್ಲ ಇವಳು. ಬಟ್ ಆದರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ಎಲ್ಲ ಹೆಣ್ಮಕ್ಳು ಕರಾಟೆ, ಮಾರ್ಷಲ್ ಆರ್ಟ್, ಟೈಕ್ವಾಂಡೋ ಕಲೀರಿ, ಸೆಲ್ಫ್ ಡಿಫೆನ್ಸ್ ಕಲೀರಿ. ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ. ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಮನಸ್ಸಿಗೆ, ಥ್ಯಾಂಕ್ ಯು. What do you see? I would like to know how you felt about the character. Sorry, don't shake it. You have to tell. Because I too loved it. Because I was not playing my character. I was just living it. And today only I am revealing that I played Parvati. Yeah. But till now I was not allowed to speak. So this is my first Kannada movie, and I hope you will shower so much love on us and make it is so great movie and rock it. Namaskara. I don't have any words to say. Please support and thank you for watching, coming here. And I don't know what to say. I think we all are speechless because we don't know how to express your love, what you have shown it. But looking forward that this movie will be great success because our producer, director, Abhin, the whole team has put so much efforts. The whole team behind the camera or in front of the camera, everyone has put so much hard work. So we would like to thank you all and pray that this movie should be a great success. Yes. Thank you so much. Thank you so much. Thank you so much. ಫ್ಯಾಂಟಾಸ್ಟಿಕ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೀಪಿಕಾ ಲುಕ್ಸ್ ಫ್ಯಾಂಟಾಸ್ಟಿಕ್, ಫಿಟ್ ಇನ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು. ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು. ಯೂಶ್ವಲಿ ಟ್ರಾವೆಲ್ ಮಾಡೋರಿಗೆ ಭಾಳ ಇಷ್ಟ ಆಗುವಂಥ ಸಿನಿಮಾ. ನಾನು ಕೂಡ ಟ್ರಾವೆಲ್ ಜಾಸ್ತಿ ಮಾಡ್ತೇನೆ, ಸೊ ನನಗೆ ತುಂಬ ಕನೆಕ್ಟ್ ಆಯಿತು ಅಂದರೆ ಹೇಗಿರುತ್ತೆ ಅನ್ನೋದು. ಆ ಒಂದು ಬ್ಯೂಟಿಫುಲ್
ಜರ್ನಿನಲ್ಲಿ ಬರೀ ಜರ್ನಿ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಜುವಲೈಸೇಷನ್ ಅಂತೂ ಎಕ್ಸ್ಟ್ರಾಡಿನರಿ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಫ್ರೇಮ್ ಟು ಫ್ರೇಮ್ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ ಆ್ಯಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒಂದು ಯಂಗ್ ಲೇಡಿ, ಒಂದು 50+ ಇಯರ್ಸ್ ಲೇಡಿ ಜೊತೆ ಟ್ರಾವೆಲ್ ಮಾಡಿದಾಗ ಹೇಗಿರುತ್ತೆ, ಆ ಟ್ರಾವೆಲ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾರೆ. ಒಂದು 50+ ಇಯರ್ಸ್ ಆದಾಗ ಒಂದು ಅವ್ನ ಆ್ಯನಿವರ್ಸರಿ ಅನ್ನೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಟ್ಟಾರೆ ದೀಪಿಕಾ ಅವ್ರ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾನ್ 31 ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ, ಪ್ಲೀಸ್ ಡೂ ವಾಚ್. ಏಕೆಂದರೆ ಅವರು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೂಡ ವಾವ್ ಅನ್ನೋ ಥರ ಇತ್ತು. ನಂಗೆ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್, ಅವ್ರ ಸ್ಕ್ರೀನ್ ಅಪಿನಿಯನ್ಸ್ ಆ್ಯಂಡ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ಪ್ಲೀಸ್ ಡೂ ವಾಚ್ ಜಾನ್ 31 ಇನ್ ಯೋರ್ ನಿಯರೆಸ್ಟ್ ಥಿಯೇಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಾಕ್ನಾಥ್ ಪಾರು ಪಾರ್ವತಿ ಮೈಂಡ್ ಬ್ಲೋಯಿಂಗ್ ಫಿಲಮ್. ನಾನು ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಯಾಕೆ ಅಂತ ಗೊತ್ತಾಗಿಲ್ಲ ನನಗೆ ಆ್ಯಕ್ಚುಲಿ. ಸೊ ಹ್ಯಾಶ್ಟ್ಯಾಗ್ ಯೂಶ್ವಲಿ ಯಾಕಂದರೆ ನಿಮಗೆ ಟ್ರಾವೆಲ್ ಬಗ್ಗೆ ಇರುತ್ತೆ. ಸೊ ಟ್ರಾವೆಲ್ ಈಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಟ್ರಾವೆಲ್ ಅಂದರೆ ಏನಾಗುತ್ತೆ, ತುಂಬ ಎಮೋಷನ್ಸ್ ಇರುತ್ತೆ, ತುಂಬ ಜರ್ನಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ತುಂಬ ಕಡೆ ಅಳಿಸ್ತಾ ಆ್ಯಕ್ಚುಲಿ. ಆನೆಸ್ಟಾಗಿ ಅಂತ ಬಂದರೆ ಆ ಚೇಟಾ ಪಾತ್ರ ಮಾಡಿದವರಾಗಲಿ, ನಮ್ಮ ಎಲ್ಲ ಪಾತ್ರಗಳು ಆಲ್ ದ ಕ್ಯಾರೆಕ್ಟರ್ಸ್, ದೀಪಿಕಾ ಅವರಾಗಲಿ, ಫವಾಜ್ ಆಗಲಿ, ಮತ್ತು ಮೇಡಮ್ ಪೂನಮ್ ಮೇಡಮ್ ಆಗಲಿ, ಎಲ್ಲರೂ ಒಂದು ನಮ್ಮಲ್ಲಿ ನಾವೇ ನೋಡ್ಕೊಳ್ಳೋ ಥರ ಒಂದು ಅನಿಸ್ತಾ ಆ್ಯಕ್ಚುಲಿ. ಹಿಂಗೆ ಇರಬೇಕಾಗತ್ತೆ, ಫ್ಯೂಚರ್ ಹೆಂಗಿರಬೇಕಾಗುತ್ತೆ, ಪೇರೆಂಟ್ಸ್ ಹೆಂಗೆ ರೆಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಲಾಟ್ ಆಫ್ ಆಸ್ಪೆಕ್ಟ್ಸ್ ಅದೇ ಲೈಕ್ ಡೈರೆಕ್ಟ್ ದ ವೇ ಎವ್ರಿ ಪಾಯಿಂಟ್ ಆಫ್ ಆ್ಯಕ್ಷನ್ ತುಂಬ ಡೀಟೇಲಿಂಗ್ ಮಾಡಿದ್ದಾರೆ, ಅದು ಬೆಸ್ಟ್ ಪಾರ್ಟ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸೇಮ್ ಟೈಮ್ ಕೊರಿಯೋಗ್ರಫಿ ಆಗಲಿ, ಮತ್ತು ಕಂಪ್ಲೀಟ್ ಪ್ಯಾಟ್ರನ್ ಆಫ್ ಕಲರಿಂಗ್ ಇದೆ, DI ಆಗಲಿ ಬ್ಯೂಟಿಫುಲ್ ಮಾಡಿ. ಐ ವಿಶ್ ದ ಟೀಮ್ ಎಂಟೈರ್ ಗ್ರೇಟ್ ಲಕ್, ಇನ್ಫ್ಯಾಕ್ಟ್ ಆಲ್ ದಿ ಬೆಸ್ಟ್ ಪಾರು ಪಾರು. ಥ್ಯಾಂಕ್ ಯು ಸೊ ಮಚ್. Hello everybody, my name's Anthony, I come from Ireland. I had the great pleasure of having 2 songs in this movie. My emotions about this movie are strong. I just want to say this movie is not just about women in India, but women around the world. This movie made me cry, it made me laugh, it made me happy, it made me sad, it made me angry, and it made me joyful. So I just want to give great congratulations to the team for evolving art, movement, sound, light, freedom, the celebration of life, all in one movie. I wish this movie goes beyond India. I hope this movie goes to America and Europe, because it's a story about the connection between people, family and life. Congratulations, wishes all the best. Boom boom. ಪಾರು ಪಾರ್ವತಿ ಪಾಯಲ್ ವಾವ್, ಎಂಥ ಅಂದರೆ ಕಣ್ಣಿಗೆ ಹಬ್ಬ ಆಗೋವಂಥ ಸಿನಿಮಾ. ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾರತ ದೇಶ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ತು. ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ, ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಪಾತ್ರ ವಹಿಸಿದವರು, ಆ ಪಾರು ಪಾತ್ರ ಮಾಡ್ತವರು, ನಮ್ಮ ದೀಪಿಕಾ, ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ್ಮ ಇದು ಅಂತ ಅನ್ನಿಸ್ತು. ನನಗಂತೂ ಹಾಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಕಳಕಳಿ ಬೇಡಿಕೆ ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅಷ್ಟು ಚೆನ್ನಾಗಿದೆ, ಕಣ್ಣಿಗಂತೂ ಹಬ್ಬ ಇದು. ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ. ಪಾರು ಪಾರ್ವತಿ ಒಂದು ಜರ್ನಿ, ಅದ್ಭುತವಾದ ಜರ್ನಿ, ತುಂಬ ಚೆನ್ನಾಗಿತ್ತು. ಸೆಂಟಿಮೆಂಟ್ ಇತ್ತು, ಹಾಡಿತ್ತು, ಫೈಟ್ ಇತ್ತು, ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೆ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಮಕ್ಕಳು ಬರೀ ಕೇಳಿದ್ರೆ ಸಾಲದು, ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ಸೋಲ್ ಮಾಡಬೇಕು, ಹೇಗೆ ಒಂದು ಪರಿವಾರದ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತಾರೆ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ. ನನಗಂತೂ ತುಂಬಾ ಖುಷಿ ಕೊಡ್ತು. ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನಸ್ಸನ್ನ ಗೆದ್ದಿದ್ದಾಳೆ, ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ. ಈಗ ಫಸ್ಟ್ ಟೈಮ್ ದೊಡ್ಡ ಪರದೆಯಲ್ಲಿ ಅಂದರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಫಾರ್ ಹರ್. ತುಂಬ ಚೆನ್ನಾಗಿ ಕಾಣ್ತಾಳೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾಳೆ, ಫೈಟ್ ಕೂಡ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಕೊಡ್ತು. ಆಲ್ ದ ಬೆಸ್ಟ್ ದೀಪು, ಒಳ್ಳೆಯದಾಗಲಿ ನಿಮಗೆ.
ಅದಕ್ಕೋಸ್ಕರ ನಾವಿಬ್ರು ಈ ಥರ ಹಿಂಗೆ ಸೇರ್ಕೊಂಡಿದ್ದೀವಿ. ಎಸ್, ಹೀರೋ ಆಫ್ ದಿ ಮೂವಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇವತ್ತು ಸಿಕ್ಕಿರೋಂಥ ಒಂದು ಕಮೆಂಟ್ಸು ಮತ್ತು ಅಪ್ರಿಸಿಯೇಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ. ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ. ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಜುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು, ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್, ಗೋ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಇಲ್ಲಿ ಬಂದಿರೋರು ಎಲ್ಲರಿಗೂ. ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ, ಒಂದು ದೊಡ್ಡ ಪ್ರೆಸೆಂಟೇಷನ್ ಮೂವಿಯಾಗಿ ಕೊಟ್ಟಿದೆ. ಸೊ ಒಂದು ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರು, ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ. ಸೊ ನಮಗೆ ಸಿಕ್ಕಂತಹ ಒಂದೇ ಒಂದು ಪ್ರಶಂಸೆ ಏನು ಗೊತ್ತಾ, ಚಪ್ಪಾಳೆ. ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಆ ಚಪ್ಪಾಳೆ ಕೊಟ್ಟರಲ್ಲ, ಅಲ್ಲಿ ನಮ್ಗೆ ಅರ್ಥ ಆಯಿತು ಆ್ಯಕ್ಚುಲಿ ಒಂದು ಕಡೆ ಗೂಸ್ ಬಂಪ್ಸ್ ಬಂತು ದಟ್ ನಾವೇನೋ ಒಂದು ಮಾಡಿದ್ದೀವಿ ಅಂತ ನಮ್ಗೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕಥೆನ ನಮ್ಮ ಹತ್ರ ತೊಗೊಂಡು ಬಂದು ನಮಗೆಲ್ಲರಿಗೂ ಈ ಇದರಲ್ಲಿ ಆಪರ್ಚುನಿಟಿ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಫ್ರೆಂಡ್ಸಲ್ಲಿ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ DOP ಅವ್ರು ಸೈಲೆಂಟ್ ಯಾವಾಗಲೂ, ಬಟ್ ಇಡೀ ಇವತ್ತು ಬಂದವರೆಲ್ಲ ಮಾತಾಡ್ತಿರೋದೇ ಫಸ್ಟ್ DOP ಬಗ್ಗೆ. ಸೊ ದಟ್ ಈಸ್ ಅವರ್ ಅಪೀಲ್. ಆ್ಯಂಡ್ ಅಫ್ಕೋರ್ಸ್ ಇಷ್ಟು ದಿನ ಕೇಳ್ತಾ ಇದ್ರಿ ಯಾರು ಪಾರ್ವತಿ ಅಂತ. ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರು ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು, ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನು ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮ್ಯಾಮ್ ಹಸ್ ಡನ್ ರಿಯಲಿ ಒಂಥರ ಚಿಕ್ಕ ಮಗುನ ನೋಡ್ದಂಗೆ ಅನಿಸುತ್ತೆ ಆ್ಯಂಡ್ ಒಂದು ಪಬ್ಲಿ ಗರ್ಲ್ನ ನೋಡ್ದಂಗೆ ಅನಿಸುತ್ತೆ. ಸೊ ನನಗೆ ಪರ್ಸ್ನಲಿ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫವಾಜ್ ಅಶ್ರಫ್ ಆ್ಯಕ್ಚುಲಿ ಹಾಫ್ ಕನ್ನಡಿಗ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸ್ಲ್ಯಾಂಗಲ್ಲಿ ಹಾಫ್ ಕನ್ನಡಿಗ ಸ್ಲ್ಯಾಂಗಲ್ಲೇ ಮಾತಾಡಿದ್ದಾನೆ ಸಿನಿಮಾ ಪೂರ್ತಿ. ಆ್ಯಂಡ್ ಆಲ್ಸೋ ಸಖತ್ ನನಗೆ ತುಂಬ ಎಂಜಾಯ್ಮೆಂಟ್ ಕೊಟ್ಟಿರೋ ಅಂಥ ಒಂದು ಕ್ಯಾರೆಕ್ಟರು ಫವಾಜ್ ಕ್ಯಾರೆಕ್ಟರು ಮಿಥುನ್ ಎಂಟ್ರಿ ಎಲ್ಲ ಆದಮೇಲಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕುತ್ಕೊಂಡು ನೋಡೋ ರೀತಿ ಮಾಡಿದೆ. ಸೊ ಎಂಟೈರ್ ನಮ್ಮ ಸಿನಿಮಾ ತಂಡಕ್ಕೆ ಮತ್ತು ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತು ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಆ್ಯಂಡ್ ಎಲ್ಲ ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ, ಎಲ್ಲರೂ ಅಷ್ಟೇ 31st ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಒಂದ್ಸರಿ ಸಿನಿಮಾ ನೋಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾದ್ರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.